ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಬಂಧುಗಳ 2026ನೇ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಯ ವರ್ಷ. ಗ್ರಹಗಳ ಸ್ಥಿತಿ ಹೇಳೋ ಪ್ರಕಾರ ವರ್ಷದ ಮೊದಲ 3 ತಿಂಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಜನವರಿ 15ರಿಂದ ಮಾರ್ಚ್ 30ರ ಮಧ್ಯೆ ನಿಮ್ಮ ಮೇಲೆ ಶನಿ, ರಾಹು, ಕೇತುಗಳ ದೃಷ್ಟಿ ಗಾಢವಾಗಿ ಬೀಳ್ತಾ ಇರುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಇಡೀ ವರ್ಷದ ಗತಿಯನ್ನೇ ಬದಲಾಯಿಸಬಹುದು. ಮೇಷರಾಶಿಯ ಅಧಿಪತಿ ಮಂಗಳ ಅಂದರೆ ಶಕ್ತಿ, ಧೈರ್ಯ, ಉತ್ಸಾಹ. ಆದರೆ 2026ರಲ್ಲಿ ಮಂಗಳನು 8ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಧೈರ್ಯನೇ ನಿಮ್ಮ ಶತ್ರು ಆಗ್ಬೋದು. ಆತುರದ ನಿರ್ಧಾರ, ಕೋಪ, ಜಗಳ ಇವುಗಳಿಂದ ದೂರ ಇರಿ. ಇಲ್ಲದಿದ್ದರೆ ಧನಹಾನಿ, ಮಾನಹಾನಿ, ಆರೋಗ್ಯ ಹಾನಿ 3 ಕೂಡ ಒಟ್ಟಿಗೆ ಬರುವ ಸಂಭವ ಇದೆ. ನೀವು ದೂರ ಇರಬೇಕಾದ 3 ಮುಖ್ಯ ಸ್ಥಾನಗಳು ಏನೇನು? ಮೇಷರಾಶಿಯವರು ಮುಂದಿನ 90 ದಿನ ಕೂಡ ಈ 3 ಸ್ಥಳಗಳಿಗೆ ಕಾಲೇನಾದರೂ ಇಟ್ರಿ ಅಂದರೆ ಅದರಿಂದ ಎಲ್ಲವೂ ಕೂಡ ಅಪಾಯ ಆಗುತ್ತೆ. ಇನ್ನು ಮೊದಲನೇದಾಗಿ ಎತ್ತರದ ಪ್ರದೇಶ, ಗುಡ್ಡ, ಬೆಟ್ಟ, ನಿರ್ಮಾಣ ಹಂತದ ಕಟ್ಟಡ. 2026ರಲ್ಲಿ ನಿಮ್ಮ ರಾಶಿಗೆ ಅಷ್ಟಮ ಶನಿ ಪ್ರಭಾವ ಇದೆ. ಎತ್ತರದಿಂದ ಬೀಳುವ ಭಯ, ಅಪಘಾತ ಯೋಗ ಪ್ರಬಲ ಆಗಿದೆ. ಅದರಲ್ಲೂ ಕೂಡ ಫೆಬ್ರವರಿ 7, 19, 21 ಮತ್ತು ಜೂನ್ 8, 9, 10 ಈ ದಿನಾಂಕಗಳಲ್ಲಿ ಬೆಟ್ಟ ಗುಡ್ಡ ಹತ್ತೋದು, ಮನೆಯ ಮಾಳಿಗೆ ಮೇಲೆ ಕೆಲಸ ಮಾಡೋದು, ಏಣಿ ಹತ್ತೋದು ಮಾಡಲಿಕ್ಕೆ ಹೋಗಬೇಡಿ. ಈ ಸ್ಥಳಗಳಲ್ಲಿ ವಾಯುತತ್ವ ಅನ್ನೋದು ತುಂಬ ಅಸ್ಥಿರವಾಗಿರುತ್ತೆ. ಒಂದು ಸಣ್ಣ ಜಾರುವಿಕೆ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಟ್ರೆಕ್ಕಿಂಗ್, ಬೆಟ್ಟದ ದೇವಸ್ಥಾನ ಅಂತ ಕರೆದರೆ ವಿನಯದಿಂದ ನಿರಾಕರಿಸ್ಬಿಡಿ. ಇನ್ನು ಸ್ಮಶಾನ, ಹಳೆಯ ಬಿದ್ದು ಹೋದ ಮನೆ, 3 ವರ್ಷದಿಂದ ಯಾರೂ ವಾಸ ಇಲ್ಲದ ಜಾಗ. ರಾಹು ಈಗ ನಿಮ್ಮ 12ನೇ ಮನೆಯಲ್ಲಿ ಇದ್ದಾನೆ. 12ನೇ ಮನೆ ಅಂದರೆ ವೆಚ್ಚ, ನಷ್ಟ, ಆಸ್ಪತ್ರೆ, ಜೈಲು, ಏಕಾಂತ, ಸ್ಮಶಾನದಂತಹ ನಕಾರಾತ್ಮಕ ಶಕ್ತಿ ಇರುವ ಜಾಗಕ್ಕೆ ಹೋದರೆ ಆ ಶಕ್ತಿ ನಿಮ್ಮ ಆ ಭಾಂಡಲಕ್ಕೆ ಅಂಟಿಕೊಳ್ಳುತ್ತೆ. ನಂತರ ಮನೆಯಲ್ಲಿ ಕಲಹ, ನಿದ್ರಾಹೀನತೆ, ಕೆಟ್ಟ ಕನಸು, ಹಣ ನೀರಿನಂತೆ ಖರ್ಚಾಗೋದು ಶುರುವಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿಕೊಂಡು ವರ್ಷ ಆಗಿಲ್ಲ ಅಂದರೆ ಅವರ ಫೋಟೋಗೆ ಪ್ರತಿದಿನ ನಮಸ್ಕಾರ ಮಾಡಿ, ಆದರೆ ಸ್ಮಶಾನಕ್ಕೆ ಆಗಾಗ ಹೋಗಬೇಡಿ. ಇನ್ನು 3ನೇ ಸ್ಥಾನ ಕೋರ್ಟ್, ಪಂಚಾಯಿತಿ, ಪೊಲೀಸ್ ಸ್ಟೇಷನ್, ವಕೀಲರ ಕಚೇರಿ. 2026ರಲ್ಲಿ ನಿಮ್ಮ ಮೇಲೆ ವಾದ ವಿವಾದ ಯೋಗ ಇದೆ. ಸಣ್ಣ ಮಾತು ದೊಡ್ಡ ಜಗಳ ಆಗುತ್ತೆ. ಕೋರ್ಟ್ ಮೆಟ್ಟಿಲು ಹತ್ತಿದರೆ ಕೇಸ್ 5 ವರ್ಷ ಆದರೂ ಮುಗಿಯಲ್ಲ. ಭೂಮಿ, ಆಸ್ತಿ, ಹಣದ ವ್ಯವಹಾರದಲ್ಲಿ ಸಹಿ ಹಾಕುವ ಮುನ್ನ 10 ಬಾರಿ ಯೋಚನೆ ಮಾಡಿ. ಯಾರಿಗೂ ಜಾಮೀನು ನಿಲ್ಲಬೇಡಿ. ಸಾಲಕ್ಕೆ ಸಹಿ ಹಾಕಬೇಡಿ. ಏಪ್ರಿಲ್ ತಿಂಗಳವರೆಗೆ ಯಾವುದೇ ಕಾನೂನು ವಿಷಯದಲ್ಲಿ ತೊಡಗೋದಕ್ಕೆ ಹೋಗಬೇಡಿ. ಒಂದು ವೇಳೆ ಅನಿವಾರ್ಯ ಅಂತ ಅನಿಸಿದರೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ 11 ಪ್ರದಕ್ಷಿಣೆ ಹಾಕಿ ನಂತರನೇ ಕೋರ್ಟ್ಗೆ ಹೋಗಿ. ಇನ್ನು ಆರೋಗ್ಯ ಎಚ್ಚರಿಕೆ. ಮೇಷರಾಶಿ ಅಂದರೆ ತಲೆ. 2026ರಲ್ಲಿ ತಲೆ, ಕಣ್ಣು, ರಕ್ತದೊತ್ತಡದ ಬಗ್ಗೆ ಜಾಗೃತಿ ವಹಿಸಿ. ಮಾರ್ಚ್ 10ರಿಂದ ಮೇ 20ರ ಮಧ್ಯೆ ಅಂಗಾರಕ ದೋಷ ಇರೋದ್ರಿಂದ ರಕ್ತಕ್ಕೆ ಸಂಬಂಧಿಸಿದ ತೊಂದರೆ, ಅಪಘಾತದಿಂದ ರಕ್ತಸ್ರಾವ ಆಗುವ ಸಂಭವ ಇರುತ್ತೆ. ವಾಹನ ಚಲನೆ ಮಾಡಬೇಕಾದ್ರೆ ಅತಿವೇಗ ಬೇಡ. ಅದರಲ್ಲೂ ಕೂಡ ರಾತ್ರಿ 9ರಿಂದ ಬೆಳಿಗ್ಗೆ 4ರ ಮಧ್ಯೆ ದೀರ್ಘ ಪ್ರಯಾಣ ಬೇಡ. ಇನ್ನು ಪರಿಹಾರ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿಗೆ ಸ್ವಲ್ಪ ಬೆಲ್ಲ ಮತ್ತು ನಿಂಬೆ ರಸ ಹಾಕಿ ಕುಡಿರಿ. ಮಂಗಳವಾರ ಉಪವಾಸ ಮಾಡಿ, ಕೆಂಪು ಬಟ್ಟೆ ದಾನ ಮಾಡಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಭಾಯ ನಮಃ ಅಂತ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಧನಲಾಭ ಮತ್ತು ನಷ್ಟಕ್ಕೆ ಗುರುಗ್ರಹ 2020ರ ಮೇ ತಿಂಗಳ ನಂತರ ನಿಮ್ಮ 2ನೇ ಮನೆಗೆ ಅಂದರೆ ಧನ ಮನೆಗೆ ಬರ್ತಾರೆ. ಆಗ ಮೇಷರಾಶಿಯವರಿಗೆ ಸುವರ್ಣ ಕಾಲ ಆಗಿರುತ್ತೆ. ಆದರೆ ಅದಕ್ಕೂ ಮುನ್ನ ಜನವರಿಯಿಂದ ಏಪ್ರಿಲ್ವರೆಗೆ ಹಣಕಾಸಿನ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಇನ್ನು ಹೂಡಿಕೆ ಬೇಡ. ಶೇರ್ ಮಾರ್ಕೆಟ್, ಕ್ರಿಪ್ಟೋ, ಚಿಟ್ ಫಂಡಲ್ಲಿ ಹಣ ಹಾಕಬೇಡಿ. ಮೋಸ ಹೋಗುವ ಸಾಧ್ಯತೆ ಇರುತ್ತೆ 19%. ಸಾಲ ಕೊಡಬೇಡಿ. ಕೊಟ್ಟ ಹಣ ವಾಪಸ್ ಬರಲ್ಲ. ಬಂದರೂ ಜಗಳ ಆಗಿ ಸಂಬಂಧ ಅನ್ನೋದು ಹಾಳಾಗುತ್ತೆ. ಹೊಸ ಸಾಲ ಮಾಡಬೇಡಿ. ಮನೆ, ಕಾರು, ಲೋನ್ ಮೇ ನಂತರ ಮಾಡಿ. ಈಗ ಮಾಡಿದರೆ EMI ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಆದರೆ ಜೂನ್ ನಂತರ ಪರಿಸ್ಥಿತಿ ಅನ್ನೋದು ಬದಲಾಗುತ್ತೆ. ಹಳೆಯ ಸಾಲ ವಸೂಲಿ ಆಗುತ್ತೆ. ಆದಾಯದ ಮೂಲ ಸಿಗುತ್ತೆ. ಭೂಮಿ, ಮನೆ ಯೋಗ ಇದೆ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಆಗಬೇಕಂದ್ರೆ ಮನೆಯಲ್ಲಿ ಕಲಹ ಮಾಡಬೇಡಿ. ಹೆಂಡತಿ, ಗಂಡ, ಅತ್ತೆ, ಸೊಸೆ ಜಗಳ ಇರುವ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಲ್ಲ.
ಇನ್ನು ಉದ್ಯೋಗ ಮತ್ತು ವ್ಯಾಪಾರ ನೌಕರಿ ಮಾಡುವ ಮೇಷರಾಶಿಯವರಿಗೆ ಜನವರಿ ಫೆಬ್ರವರಿಯಲ್ಲಿ ಬಾಸ್ ಜೊತೆ ಮನಸ್ತಾಪ ಬರಬಹುದು. ಕೆಲಸ ಬಿಡುವ ಆಲೋಚನೆ ಬರುತ್ತೆ, ಆದರೆ ತಾಳ್ಮೆ ಇರಲಿ. ಮಾರ್ಚ್ ನಂತರ ನಿಮ್ಮ ಕೆಲಸಕ್ಕೆ ಬೆಲೆ ಸಿಗುತ್ತೆ. ಪ್ರಮೋಷನ್, ಸಂಬಳ ಹೆಚ್ಚಳ ಯೋಗ ಇದೆ. ಸರ್ಕಾರಿ ನೌಕರರಿಗೆ ಪ್ರಯತ್ನಿಸ್ತಾ ಇರುವವರಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಸುದ್ದಿ ಅನ್ನೋದು ಇರುತ್ತೆ. ಇನ್ನು ವ್ಯಾಪಾರಿಗಳಿಗೆ ಪಾಲುದಾರಿಕೆ ವ್ಯವಹಾರ 2026ರಲ್ಲಿ ಬೇಡ, ಮೋಸ ಹೋಗ್ತೀರಾ. ಒಂಟಿಯಾಗಿ ವ್ಯಾಪಾರ ಮಾಡಿ. ಕಬ್ಬಿಣ, ರಿಯಲ್ ಎಸ್ಟೇಟ್, ಮೆಡಿಕಲ್, ಹೋಟೆಲ್ ಉದ್ಯಮದ ಇರುವವರಿಗೆ ವರ್ಷದ ದ್ವಿತೀಯಾರ್ಧ ಲಾಭದಾಯಕವಾಗಿರುತ್ತೆ. ಬೆಳಿಗ್ಗೆ ಅಂಗಡಿ ತೆಗೆಯುವ ಮುನ್ನ ಗಣಪತಿಗೆ ಗರಿಕೆ ಹುಲ್ಲು ಇಟ್ಟು ಓಂ ಗಣಪತಿಗೆ ನಮಃ ಅಂತ ಹೇಳಿ ವ್ಯಾಪಾರ ಶುರು ಮಾಡಿ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನ ಹೇಗೆ? 2026ರಲ್ಲಿ ಮೇಷರಾಶಿಯವರ 7ನೇ ಮನೆ ಅಂದರೆ ದಾಂಪತ್ಯ ಮನೆ ಮೇಲೆ ಕೇತುವಿನ ದೃಷ್ಟಿ ಇದೆ. ಪತಿ ಪತ್ನಿ ಮಧ್ಯೆ ಅನುಮಾನ, 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಜಗಳ ಬರಬಹುದು. ಮಾತಿಗೂ ಕೂಡ ವಾದ ಮಾಡಬೇಡಿ. ನಿಮ್ಮ ಸಂಗಾತಿಯನ್ನು ಬೇರೆಯವರ ಮುಂದೆ ಅವಮಾನ ಮಾಡಬೇಡಿ. ಅವಿವಾಹಿತರಿಗೆ ಮೇ ನಂತರ ವಿವಾಹ ಯೋಗ ಕೂಡಿ ಬರುತ್ತೆ, ಆದರೆ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ವಿರೋಧ ಇರುತ್ತೆ. ತಾಳ್ಮೆಯಿಂದ ಪರಿಸ್ಥಿತಿ ನಿಭಾಯಿಸಿ. ಇನ್ನು ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಕಾಡುತ್ತೆ, ಆದರೆ ಅಕ್ಟೋಬರ್ ನಂತರ ಎಲ್ಲ ಸರಿ ಹೋಗುತ್ತೆ. ಮಕ್ಕಳ ಓದಿನ ಕೋಣೆಯಲ್ಲಿ ಪೂರ್ವ ದಿಕ್ಕಿಗೆ ಸರಸ್ವತಿ ಫೋಟೋ ಹಾಕಿ. ಇನ್ನು ಪ್ರಮುಖ ಪರಿಹಾರಗಳೇನು? ಇದನ್ನು ತಪ್ಪದೆ ಮಾಡಿ. ಬಂಧುಗಳೇ, ಗ್ರಹಗಳು ಕೆಟ್ಟದ್ದು ಮಾಡುತ್ತೆ ಅಂತ ಹೆದರಬೇಡಿ. ಪರಿಹಾರ ಇದ್ದರೆ ಗ್ರಹಗಳು ಕೂಡ ದಾರಿ ಬಿಡುತ್ತೆ. ಹನುಮಾನ್ ಚಾಲಿಸ ಪ್ರತಿದಿನ ಸ್ನಾನ ಮಾಡಿ 1 ಬಾರಿ ಹನುಮಾನ್ ಚಾಲಿಸ ಓದಿ. ಮಂಗಳವಾರ 11 ಬಾರಿ ಓದಿ. ಎಲ್ಲ ವಿಘ್ನಗಳು ದೂರ ಆಗುತ್ತೆ. ಕೆಂಪು ಕರವಸ್ತ್ರ, ಯಾವಾಗಲೂ ನಿಮ್ಮ ಬಳಿ ಕೆಂಪು ಬಣ್ಣದ ಕರವಸ್ತ್ರ ಇಟ್ಕೊಡಿ. ಕೆಟ್ಟ ಶಕ್ತಿ ನಿಮ್ಮ ಹತ್ತಿರ ಬರಲ್ಲ. ದಾನ: ಮಂಗಳವಾರದಂದು ಬೆಲ್ಲ, ಗೋಧಿ, ಕೆಂಪು ಬಟ್ಟೆ, ತಾಮ್ರದ ಬಟ್ಟೆ ದಾನ ಮಾಡಿ. ರಕ್ತದಾನ ಮಾಡಿದರೆ ಅತಿ ಉತ್ತಮವಾಗಿರುತ್ತೆ. ಓಂ ಅಂಗರಕಾಯ ವಿದ್ಮಹೇ ರಕ್ತವರ್ಣಾಯ ಧೀಮಹಿ ತನ್ನೋ ಮೌಭ ಪ್ರಚೋದಯಾತ್. ಪ್ರತಿದಿನ 21 ಬಾರಿ. ಮನೆಯಲ್ಲಿ ಮಂಗಳವಾರ ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಒರೆಸಿ. ನಕಾರಾತ್ಮಕ ಶಕ್ತಿ ಹೋಗುತ್ತೆ. ಕೊನೆಯ ಎಚ್ಚರಿಕೆ ಮತ್ತು ಶುಭ ಸಂದೇಶ: ಮೇಷರಾಶಿಯ ಫ್ರೆಂಡ್ಸ್, 2026 ಕಷ್ಟದ ವರ್ಷ ಅಲ್ಲ, ಪರೀಕ್ಷೆಯ ವರ್ಷ ಆಗಿರುತ್ತೆ. ಮಂಗಳನು ನಿಮ್ಮ ರಾಶಿ ಅಧಿಪತಿ, ಅವನು ನಿಮ್ಮನ್ನು ಕೈ ಬಿಡಲ್ಲ. ಆದರೆ ನೀವು ಕೋಪ, ಅಹಂಕಾರ, ಆತುರ ಬಿಟ್ಟರೆ ಮಾತ್ರ. ಈ ವಿಡಿಯೋವನ್ನು ಪೂರ್ತಿ ನೋಡಿದ ನೀವು ಖಂಡಿತವಾಗಿ ಕೂಡ ರಕ್ಷಣೆ ಪಡಿತೀರಾ. ಇದನ್ನು ನಿಮ್ಮ ಎಲ್ಲ ಮೇಷರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಜೈ ಶ್ರೀರಾಮ್, ಜೈ ಬಜರಂಗಬಲಿ ಅಂತ ಬರೀರಿ. ನಿಮ್ಮ ಕಷ್ಟ ಆ ಹನುಮಂತನೇ ತೆಗೆದುಕೊಳ್ತಾನೆ. ನೆನ್ಪಿಡಿ, ಗ್ರಹಗತಿಗಳು ನಿಮ್ಮ ದಾರಿ ತೋರಿಸುತ್ತೆ, ನಡೆಯೋದು ನೀವೇ. ಧೈರ್ಯವಾಗಿರಿ, ಧರ್ಮದ ದಾರಿಯಲ್ಲಿ ನಡೀರಿ. 2026 ಡಿಸೆಂಬರಲ್ಲಿ ನೀವು ನಗ್ನಗ್ತಾ ಹೇಳ್ತೀರಾ, ಈ ವರ್ಷ ನನ್ನ ಜೀವನ ಬದಲಾಯಿಸ್ತು ಅಂತ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.